ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಯುಗಾದಿ ಹಬ್ಬದಲ್ಲಿ ಬೇವು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಅರ್ಧ kg ಪುಟಾಣಿ ತೊಗೊಂಡಿದ್ದೀನಿ. ನಿಮಗೆ ಮುಂದೆನೇ ಕಾಣಿಸ್ತಿದೆ ನೋಡಿ. ಇಷ್ಟು ತೊಗೊಂಡಿದ್ದೀನಿ ಪುಟಾಣಿ. ಕ್ಲೀನಾಗಿ ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇದನ್ನು ಪುಟಾಣಿನ ಸ್ವಲ್ಪ ಆರಿಸ್ಕೊಂಡಿರ್ತೀವಲ್ವ, ಅದನ್ನು ಮಿಕ್ಸಿ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ತುಂಬ ನುಣ್ಣಗೆ ರುಬ್ಕೋಬೇಕು ನೋಡಿ. ಈ ಥರ ಸಾಫ್ಟಾಗಿ ಮಿಕ್ಸಿ ಮಾಡ್ತಾ ಹಾಗೆ ಜರಡಿ ಕೂಡ ಹಿಡ್ಕೋಬೇಕು ಇದನ್ನು ಹಿಟ್ಟು. ಬನ್ನಿ ಇವಾಗ ಮತ್ತೆ ನೋಡಿ, ಪುಟಾಣಿ ಹಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ವಲ್ವ, ಮತ್ತೆ ಸ್ವಲ್ಪ ಬೆಲ್ಲ ಪುಟಾಣಿ ಹಿಟ್ಟು ಹಾಕಿ ಮಿಕ್ಸಿ ಮಾಡಬೇಕು. ಇವಾಗೇನು ಜರಡಿ ಹಿಡಿಯೋದು ಬೇಡ, ಹಾಗೆ ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ಥರ ರೆಡಿಯಾಗಿದೆ. ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ಮಿಕ್ಸ್ ಮಾಡಿದ ಮೇಲೆ ಈ ಥರ ಆಗುತ್ತೆ ನೋಡಿ. ಈ ಥರ ಆಗಿದೆ. ಇವಾಗ ನೋಡಿ, ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಪಿಸ್ತಾ ಹಾಕೋಣ. ನೋಡಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಇದಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ವ, ಅದಕ್ಕೆ ಹಾಕೋಣ ನೋಡಿ. ಇವಾಗ ಹಾಕ್ತಾಯಿದ್ದೀನಿ ನಾನು. ನಮ್ಮಮ್ಮ ಕಟ್ ಮಾಡಿಕೊಡ್ತಾಯಿದ್ರು, ನಾನು ಹಾಕ್ತಾಯಿದ್ದೆ ನೋಡಿ. ಯುಗಾದಿ ಹಬ್ಬದಲ್ಲಿ ತುಂಬಾ ಒಳ್ಳೆಯದಿದು. ಶಾವಿಗೆ ಜೊತೆ ಮಾಡಿರ್ತಾರೆ ಇದನ್ನು ನೋಡಿ. ಸ್ವಲ್ಪ ಹೂವು, ಬೇವಿನ ಎಲೆಯ ಹೂವು ಕೂಡ ಹಾಕಿದೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ನೋಡಿ. ಇವಾಗ ಬೇವು ರೆಡಿ ಆಯಿತು. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಯಾವ ಥರ ಮಾಡಿದೆ ಅಂತಲೂ ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ದಿನ ಎಲ್ಲರಿಗೂ ಶುಭವಾಗಲಿ.